ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನಲ್ಲಿ ನೀವು ನನ್ನ ಈ ವರ್ಷದ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದೆ, ಯಾರ್ಯಾರು ನನ್ನ ಬರ್ಡೇಗೆ ಬಂದಿದ್ರು ಅಂತ ನೋಡ್ತೀರಾ. ಕೊನೆ ವರ್ಷದ ಹಾಗೆ ಈ ವರ್ಷವೂ ಸಹ ವಿನು ನನಗೆ ಸರ್ಪ್ರೈಸ್ ಅಂತಲೇ ಕರ್ಕೊಂಬಂದಿದ್ರು. ಆದರೆ ಸ್ವಲ್ಪ ಹಿಂಟ್ ನನಗೆ ಗೊತ್ತಿತ್ತು ಇವತ್ತೇನೋ ಮಾಡ್ತಾರೆ ಅಂತ, ಬಟ್ ಪ್ಲೇಸ್ ನನಗೆ ಗೊತ್ತಿರಲಿಲ್ಲ. ನಿಮಗೆಲ್ಲರಿಗೂ ನಾನು ಲಾಸ್ಟ್ ಇಯರ್ ಬರ್ಡೇ ವ್ಲಾಗಲ್ಲೇ ಹೇಳಿದ್ದೀನಿ, ನನಗೆ ಸೆಲೆಬ್ರೇಷನ್ ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು. ಅದೇ ರೀತಿ ಈ ವರ್ಷವೂ ಸಹ ನನ್ನ ಬರ್ತ್ಡೇನ ಸ್ವಲ್ಪ ಡಿಫ್ರೆಂಟಾಗೇ ವಿನು ಮಾಡಿದ್ರು ಅಂತಲೇ ಹೇಳ್ಬೋದು. ಒಳಗೆ ನನಗೆ ತುಂಬ ಖುಷಿ ಆಗ್ತಾ ಇತ್ತು, ಫೈನಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಬಂತು ಅಂತ. ಈ ಪ್ಲೇಸ್ ಹೆಸರು ದ ಡೋಮ್ ಕೆಫೆ ಅಂತ ಕನಕಪುರ ರೋಡಲ್ಲಿರೋದು. ಬರ್ತ್ಡೇ ಆ್ಯನಿವರ್ಸರಿ ಯಾವುದೇ ರೀತಿ ಸರ್ಪ್ರೈಸ್ ಕೊಡೋದಕ್ಕೆ ಈ ಜಾಗ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಈ ವರ್ಷದ ಈ ಸರ್ಪ್ರೈಸು ಒಂಥರ ಕ್ಯೂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ನಾವು ಹೋದಾಗ ಆಲ್ಮೋಸ್ಟ್ 9:15 ಆಗಿತ್ತು. ಸೊ ಇನ್ನೇನು ಬರ್ಡೇ ಮುಗೀತಾ ಇತ್ತು, ಆ ಟೈಮಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಫೋಟೋ ತೆಗೆಸ್ಕೊಳ್ಳೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಒಳ್ಳೆ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ಅಂದರೆ ಬೆಸ್ಟ್ ಲೈಟಿಂಗ್ಸ್ ಇತ್ತು ಹೇಳಬೇಕು ಅಂದರೆ ಆ ಟೈಮಲ್ಲಿ. ಈ ಸಲ ನನ್ನ ಬರ್ತ್ಡೇ ನನ್ನ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ನನ್ನ ತಂದೆ ತಾಯಿ ಪ್ರತಿ ವರ್ಷ ಇರೋ ಥರ ಈ ವರ್ಷ ನನ್ನ ಜೊತೆ ಇದ್ದರು. ಸೊ ನನ್ನ ಬೆಸ್ಟ್ ಪೀಪಲ್, ನನ್ನ ಫ್ರೆಂಡ್ಸ್ ಅಂತ ಬಂದಿದ್ದರು. ಎಲ್ಲರಿಗೂ ಅವ್ರದ್ದೇ ಆದಂಥ ಬ್ಯುಸಿ ಶೆಡ್ಯೂಲ್ಸ್ ಇರುತ್ತೆ. ಆ ಟೈಮಲ್ಲೂ ಸಹ ಬ್ಯುಸಿ ಇದ್ರೂ ಸಹ ನಮಗೋಸ್ಕರ ಅಂತ ಕೆಲವೊಂದು ಟೈಮ್ನ, ಆ ಸಂದರ್ಭನ ಕೊಡ್ತಾರಲ್ಲ, ಅವರು ನಮ್ಮ ಲೈಫಲ್ಲಿ ಬೆಸ್ಟ್ ಪೀಪಲ್ ಅಂತಲೇ ಹೇಳ್ಬೋದು. Happy birthday to you. Happy birthday to you. Happy birthday to you. Happy birthday to Arpita. May God bless you. May God bless you. May God bless you. Video ले रहे हैं ना? Happy birthday, Amma. Hello. Hello.
ಕೈಗೆ ಕೇಕ್ ಹಾಕ್ಬಾರ್ದು ಅಂತ ಸ್ವಲ್ಪ ಕೇಕ್ ಕೈಗೆ ಒಂಚೂರು ಕೇಕ್ ಹಾಕ್ಬಾರ್ದು ಅಂತ ಏನಕ್ಕೆ ಉಂಟ ಅಲ್ವಾ? ನಿಮ್ಮವ್ರು ಹಾಕ್ಬೇಕು. Happy birthday! Ankita! ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ನ ತೆಗೆಸ್ಕೊಂಡು ಕೆಲವೊಂದು ಸ್ನ್ಯಾಕ್ಸ್ನ ಆರ್ಡರ್ ಮಾಡಿಕೊಂಡು ಸ್ವಲ್ಪ ಟೈಮ್ನ ಎಂಜಾಯ್ ಮಾಡಿದ್ವಿ. ನಮ್ಮಮ್ಮ ಜೊತೆ ಒಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ನಮ್ಮಮ್ಮ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ವಿಡಿಯೋಗೆ ಫೋರ್ಸ್ ಕೊಡ್ತಿದ್ದಾರೆ ನೋಡಿ. ನನಗೆ ನಿನಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ಅಂತಂದರೆ ನಾನು ಹೇಳೋದೇ ನಮ್ಮಮ್ಮ ಇಷ್ಟ, ನನಗೆ ನಮ್ಮಮ್ಮ ಇದ್ದರೆ ಸಾಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ನನಗೆ ಯಾವುದೇ ಸಂದರ್ಭದಲ್ಲಿ ನನಗೆ ಧೈರ್ಯ ಕೊಡೋದಾಗಿರ್ಬೋದು, ನನಗೆ ಸಪೋರ್ಟಿವ್ ಆಗಿರ್ಬೋದು, ಜೆನ್ಯೂನ್ ಆಗಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ದಲೆ ನನಗೆ ಒಳ್ಳೇದಾಗಲಿ ಅಂತ ಬಯಸೋ ಜೀವ ಅಂದರೆ ನಮ್ಮ ತಾಯಿನೇ. ಹಾಗೆ ಪರ್ಸ್ನಲ್ ವಿಷಯದಲ್ಲಾಗಿರ್ಬೋದು ಇಲ್ಲ ಕರಿಯರ್ ವಿಷಯದಲ್ಲಾಗಿರ್ಬೋದು, ನಾನು ಏನೇ ಸ್ಟೆಪ್ ತೊಗೊಂಡ್ರು ನಾನು ನಿನ್ನ ಜೊತೆ ಇದ್ದೀನಿ, ನೀನು ಮಾಡು ಅಂತ ನನಗೆ ಸಪೋರ್ಟಿವ್ ಆಗಿ ನಿಲ್ಲೋದು ನನ್ನ ಹಸ್ಬೆಂಡು. ಸೊ ಹೀಗೆ ನನ್ನ ಕೆಲವೊಂದು ಸಣ್ಣ ಪ್ರೈವೇಟ್ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ 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 ಮುಖ್ಯ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ ಟಾಟಾ ಬೈ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.